ಯಾಪನದಿನ್ನಿ ಸಮಗ್ರ ಶಿಕ್ಷಣ ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಉದ್ಘಾಟನೆ ಶಾಸಕ ಬಸನಗೌಡ ಗೆದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಯಾಪಲದಿನ್ನಿ ಗ್ರಾಮದಲ್ಲಿ ಇಂದು ಕರ್ನಾಟಕ ಪಬ್ಲಿಕ್ ಶಾಲೆ ಅಂದರೆ ಕೆಪಿಎಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ಗೆದ್ದಲ್ ಅವರು ಉದ್ಘಾಟನೆ ಮಾಡಿ ನನ್ನ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು 8 ಪಬ್ಲಿಕ್ ಶಾಲೆಗಳನ್ನು ಕಾಮಗಾರಿ ಪ್ರಾರಂಭಿಸಿ ಈ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿಯಿಂದ ಪಿಯುಸಿ ಸೆಕೆಂಡ್ ಇಯರ್ ವರೆಗೆ ಒಂದೇ ಸೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಎಂದು ನಾಮಕರಣ ಮಾಡಿ ಈ ಯಾಪಲದಿನ್ನಿ ಗ್ರಾಮದಲ್ಲಿ ಇಂದು ಕರ್ನಾಟಕ ಪಬ್ಲಿಕ್ ಶಾಲೆ ಕಟ್ಟಿರುವುದರಿಂದ ಯಾಪಲದಿನ್ನಿ ಗ್ರಾಮದ ಸುತ್ತಮುತ್ತ ಸುಮಾರು 40 ಗ್ರಾಮದ ಎಲ್ಲ ನನ್ನ ರೈತಾಪಿ ವರ್ಗದ ಮಕ್ಕಳಿಗೆ ಶಾಲೆಗೆ ಬರಲು ಅನುಕೂಲವಾಗುತ್ತದೆ ಎಂದು ಗ್ರಾಮದಲ್ಲಿ ಪಬ್ಲಿಕ್ ಶಾಲೆಯನ್ನ ನಿರ್ಮಿಸಿದ್ದೇವೆ. ಹೋದ ವರ್ಷ ಯಾಪಲದಿನ್ನಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರಿ ಪ್ರೌಢಶಾಲೆಗೆ 1 ಕೋಟಿ ರೂಪಾಯಿ ಅನುದಾನವನ್ನ ನೀಡಿ ಶಾಲೆಯನ್ನ ಕಟ್ಟಿ ಉದ್ಘಾಟನೆ ಮಾಡಿ ಪ್ರಾರಂಭಿಸಿದ್ದೇವೆ ಮತ್ತು ಇನ್ನೂ ಕೆಲ ಶಾಲಾ ಮಕ್ಕಳು ಹೊರಗಡೆ ಕುಳಿತು ಓದುವ ಪರಿಸ್ಥಿತಿ ಇತ್ತು. ಅದನ್ನ ಗಮನಿಸಿ ಒಂದು ಸಾರಿ 50 ಲಕ್ಷ, ಇನ್ನೊಂದು ಸಾರಿ 30 ಲಕ್ಷ, ಒಟ್ಟು 80 ಲಕ್ಷ ಅನುದಾನದ ನೀಡಿ ಕೊಠಡಿಗಳನ್ನು ನಿರ್ಮಿಸಿದ್ದೇವೆ ಮತ್ತು ಈಗಾಗಲೇ ಕರ್ನಾಟಕ ಪಬ್ಲಿಕ್ ಶಾಲೆಗೆ 2 ಕೋಟಿ 60 ಲಕ್ಷ ಅನುದಾನದಲ್ಲಿ ಸುಸಜ್ಜಿತವಾದ ಶಾಲಾ ಕೊಠಡಿಗಳನ್ನು ನಿರ್ಮಿಸಿ ಇಂದು ಉದ್ಘಾಟನೆ ಮಾಡಲಾಗಿದೆ. ಮೊದಲನೆಯದಾಗಿ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಒತ್ತನ್ನು ಕೊಡಬೇಕು. ನಮಗೆ ಪ್ರಪ್ರಥಮವಾಗಿ ಮೊದಲನೆಯದು ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಮುಖ್ಯ. ಇವು ಎರಡೂ ಮನುಷ್ಯನಿಗೆ ಇದ್ರೆ ಜಗತ್ತಿನಲ್ಲಿ ಮುಂದೆ ಏನಾದರೂ ಸಾಧಿಸಬಹುದು ಎಂದು ಶಾಸಕರು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ವರ್ಮಾ, ಸಿಂಡಿಕೇಟ್ ಸದಸ್ಯ ಚನ್ನಬಸವ ನಾಯಕ್, ಶಾಲಾ ಮುಖ್ಯೋಪಾಧ್ಯಾಯರು, ಶಾಲಾ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಊರಿನ ಪಕ್ಷದ ಕಾರ್ಯಕರ್ತರು, ಊರಿನ ಗಣ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬೀರನಗೌಡ ಗಾರಲ್ದಿನ್ನಿ, NKS TV4 ರಾಯಚೂರು. ಕರ್ನಾಟಕ ಸರ್ಕಾರದಿಂದ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ ಪ್ರಾರಂಭವನ್ನ ಮಾಡಿ ಇವತ್ತು ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು 8 ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಕಾರ್ಯನಿರ್ವಹಿಸುವಂತ ಕೆಲಸವನ್ನ ಈಗಾಗಲೇ ಪ್ರಾರಂಭ ಆಗಿದೆ. ಹಲವಾರು ಶಾಲೆಗಳಲ್ಲಿ ಈಗಾಗಲೇ ಉತ್ತಮವಾದಂತಹ ಕಟ್ಟಡಗಳನ್ನು ಕಟ್ಟುವುದರ ಮುಖಾಂತರ ಈಗ ಪ್ರಾರಂಭಿಸಿದ್ದೀವಿ. ಏನಿವತ್ತು ಎಲ್ಕೆಜಿ ಯುಕೆಜಿಯಿಂದ ಅಪ್ ಟು PUC ವರೆಗೆ ಇವತ್ತು ಒಂದೇ ಸೋರಡಿಯಲ್ಲಿ ಇದನ್ನ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ ನಾಮಕರಣವನ್ನ ಮಾಡಿ ಈ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಆಗ್ತಾ ಇದೆ. ಅದರ ಜೊತೆಗೆ ಯಾಪಲದಿನ್ನಿ ಗ್ರಾಮದಲ್ಲಿ ಮಧ್ಯಭಾಗದಲ್ಲಿ ಸುಮಾರು ಈ ಕಡೆ ಸುಮಾರು 40-30 ಹಳ್ಳಿಗಳು ಮಧ್ಯಭಾಗದಲ್ಲಿರುವಂತಹ ಯಾಪಲದಿನ್ನಿ ಗ್ರಾಮಕ್ಕೆ ಇವತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತಾಪಿ ವರ್ಗದ ಮಕ್ಕಳು, ವಿದ್ಯಾರ್ಥಿನಿಯರು ಈ ಶಾಲೆಗಳಲ್ಲಿ ಬಂದು ಕಲಿಯೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಓದು ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜು ಬಿಲ್ಡಿಂಗ್ ಅನ್ನ ಸುಮಾರು 1 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆ ಶಾಲೆಯನ್ನ ಉದ್ಘಾಟನೆಯನ್ನ ಹೋದ ಸಾರಿ ಮಾಡಿಸಿದೆ. ಅದಾದ ನಂತರ ಹಿಂದೆ ಆ ಭಾಗದಲ್ಲಿ ಶಾಲಾ ಕಟ್ಟಡಗಳು ಹೊರಗಡೆ ಕೂರುವಂತ ಪರಿಸ್ಥಿತಿ ಮಕ್ಕಳಿಗಿದ್ದಂತ ಸಂದರ್ಭದಲ್ಲಿ ಒಂದು ಸಾರಿ 40 ಲಕ್ಷ, ಒಂದು ಸಾರಿ 30 ಲಕ್ಷ, ಸುಮಾರು 80 ಲಕ್ಷ ರೂಪಾಯಿಗಳನ್ನ ಕೊಠಡಿಗಳನ್ನು ಕಟ್ಟೋದ್ರ ಮುಖಾಂತರ ಆವತ್ತು ಕೂಡ ಅಲ್ಲಿ ಉದ್ಘಾಟನೆ ಮಾಡಿದ್ವಿ. ಇದಾದ ನಂತರ 2 ಕೋಟಿ 60 ಲಕ್ಷ ರೂಪಾಯಿಗಳನ್ನ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಉದ್ಘಾಟನೆ ಮಾಡಿ ಸುಸಜ್ಜಿತವಾದಂತಹ ಕಟ್ಟಡಗಳನ್ನ ಇವತ್ತು ಕಟ್ಟಿಕೊಡುವಂತ ಕೆಲಸವನ್ನ ನಾವು ಮಾಡಿದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಥಮವಾಗಿ ಶಿಕ್ಷಣಕ್ಕೆ ನಾವು ಒತ್ತನ್ನು ಕೊಡುವಂತ ಕೆಲಸವನ್ನ ಮಾಡಲೇಬೇಕಾಗ್ತದೆ. ಶಿಕ್ಷಣ, ಹೆಲ್ತ್, ಇವತ್ತು 2 ಆರೋಗ್ಯವಂತರಾಗಿರ್ಬೇಕಾದ್ರೆ ಆರೋಗ್ಯ ಇಲಾಖೆ ಒತ್ತನ್ನು ಕೊಡುವಂಥದ್ದು ಮತ್ತು ಶಿಕ್ಷಣವನ್ನ ಪಡೆದ್ರೆ ಜೀವನದಲ್ಲಿ ಏನಾದರೂ ಸಾಧಿಸೋದಕ್ಕೆ ಶಿಕ್ಷಣ ಅತ್ಯಂತ ಅಮೂಲ್ಯವಾದಂತ ಶಿಕ್ಷಣವನ್ನ ಪಡೆಯೋದಕ್ಕೆ ಇವತ್ತು ಒತ್ತನ್ನು ಕೊಡ್ತಾ ಇದ್ದೀವಿ.